ಐತಿಹಾಸಿಕವಾದ ಈ ಪಿ ಕ್ಯಾಪ್ ಅನ್ನ ಧರಿಸಿಕೊಂಡು ಒಂದು ರೀತಿಯಲ್ಲಿ ಚರಿತ್ರೆಯನ್ನ ನಿರ್ಮಾಣ ಮಾಡಿದಂತ ಎಲ್ಲ ಪೊಲೀಸ್ ಸಿಬ್ಬಂದಿಯವರೇ, ಆಹ್ವಾನಿತರೇ, ಮಾಧ್ಯಮ ಸ್ನೇಹಿತರೆ, ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಒಂದು ಹೊಸ ಹೆಜ್ಜೆಯನ್ನ ನಾವೆಲ್ಲರೂ ಕೂಡ ಇಡ್ತಾ ಇದ್ದೇವೆ. ಬಹುಶಃ ನನ್ನ ದೃಷ್ಟಿಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೀತಕ್ಕಂಥ ದಿವಸ ಅಂತೇಳಿ ನಾನು ಅಂದ್ಕೊಳ್ತೇನೆ. ಬ್ರಿಟಿಷರ ಕಾಲದಲ್ಲಿ ನಮ್ಮ ದೇಶದ ಪೊಲೀಸ್ಗೆ ಯಾವ ರೀತಿ ಸಮವಸ್ತ್ರಗಳನ್ನು ಕೊಡ್ತಾ ಇದ್ರು, ಯಾವ ರೀತಿಯಲ್ಲಿ ಅವರನ್ನ ನಡೆಸ್ಕೊಳ್ತಾ ಇದ್ರು, ಅದನ್ನ ಬದಲಾವಣೆ ಮಾಡಿ ಬೇರೆ ಬೇರೆ ಸಂದರ್ಭದಲ್ಲಿ ಸ್ವತಂತ್ರ ನಂತರ ಪೊಲೀಸ್ ಇಲಾಖೆಯನ್ನ ನಡೆಸಿಕೊಂಡು ಬಂದಿದ್ದಾರೆ. ಬ್ರಿಟಿಷ್ ಕಾಲದಲ್ಲಿ ಅದು ಲಂಡನ್ನಲ್ಲಿರ್ಬೋದು, ಆಸ್ಟ್ರೇಲಿಯಾದಲ್ಲಿರ್ಬೋದು, ಈ ಸ್ಲೋಚ್ ಹ್ಯಾಟ್ನ ಹಾಕೊಳ್ತಾ ಇದ್ರು. ಅದನ್ನೇ ಇಲ್ಲಿ 1953ರಲ್ಲಿ ಕೂಡ ಆರ್ಮ್ಡ್ ಫೋರ್ಸಸ್ಗೆ ಈ ಸ್ಲೋಚ್ ಹ್ಯಾಟ್ ಅನ್ನ ಹಾಕಿದ್ದನ್ನು ನಾವು ಗಮನಿಸಿದ್ದೇವೆ. ಮತ್ತು ಸಾಮಾನ್ಯ ಪೊಲೀಸ್ ಸಿಬ್ಬಂದಿಗೆ ಆ ಟರ್ಬನ್ ಹಾಕೊಳ್ತಕ್ಕಂಥದ್ದನ್ನು ಕೂಡ ಗಮನಿಸಿದ್ದೇವೆ. 1973ರಲ್ಲಿ ಕರ್ನಾಟಕದಲ್ಲಿ ಸನ್ಮಾನ್ಯ ದಿವಂಗತ ದೇವರಾಜ ಅರಸು ಅವರು ಇದ್ದಂತಹ ಸಂದರ್ಭದಲ್ಲಿ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗ 1973ರಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗೆ ಈ ಸ್ಲೋಚ್ ಹ್ಯಾಟ್ ಅನ್ನ ಹಾಕಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೂ ಯಾವುದೇ ಬದಲಾವಣೆ ಇಲ್ಲದೆ, ಅದು ಕಷ್ಟನೋ ಸುಖನೋ ಯಾವುದೇ ರೀತಿಯಲ್ಲೂ ಕೂಡ ಅದನ್ನು ನಮ್ಮ ಸಿಬ್ಬಂದಿಯವರು ಅನುಭವಿಸಿಕೊಂಡು ಬಂದಿದ್ದಾರೆ. ಅನೇಕ ಸಂದರ್ಭದಲ್ಲಿ ಇಲಾಖೆ ವತಿಯಿಂದ ಸರ್ಕಾರಕ್ಕೆ ಬೇಡಿಕೆ ಬಂದಿದೆ, ಇದನ್ನು ಬದಲಾವಣೆ ಮಾಡಿ, ಒಂದು ರೀತಿಯಲ್ಲಿ ಕಷ್ಟ ಆಗ್ತಾ ಇದೆ. ವಿಶೇಷವಾಗಿ ಅವರು ಡ್ಯೂಟಿ ಮಾಡುವಂತಹ ಸಂದರ್ಭದಲ್ಲಿ, ಅದರಲ್ಲೂ ಮಳೆ ಬಂದಂತಹ ಸಂದರ್ಭದಲ್ಲಿ ಮಳೆಯಲ್ಲಿ ನೆಂದ್ರೆ ಅದು ಹೆಚ್ಚು ತೂಕ ಆಗುತ್ತೆ, ಅದನ್ನು ಧರಿಸ್ಕೊಳ್ಳೋದಕ್ಕೂ ಕಷ್ಟ ಆಗುತ್ತೆ, ಮತ್ತು ನೋಡೋದಕ್ಕೂ ಕೂಡ ಅಷ್ಟು ಸುಂದರವಾಗಿ ಕಾಣೋದಿಲ್ಲ. ಹಾಗೆ ಅಂತೇಳಿ ಬದಲಾವಣೆ ಮಾಡಿ ಅಂತೇಳಿ ಬೇಡಿಕೆಯನ್ನ ಇಟ್ಟಿದ್ದರು. ನಾನು 2015ರಲ್ಲಿ ಗೃಹ ಸಚಿವನಾದಂಥ ಸಂದರ್ಭದಲ್ಲಿ ಕೂಡ ಇದನ್ನ ಬದಲಾವಣೆ ಮಾಡುವಂಥ ಪ್ರಸ್ತಾವನೆ ಮತ್ತು ಚಿಂತನೆ ಇತ್ತು. ಅನೇಕ ಕಾರಣಗಳಿಂದ ನಾವು ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಪ್ರಸ್ತಾವನೆ ಬಂದಂಥ ಸಂದರ್ಭದಲ್ಲಿ, ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದನ್ನು ಕೂಡ ಮಾಹಿತಿಯನ್ನು ತೆಗೆದುಕೊಂಡು ಬಂದು ನಮ್ಮ ಡಿಜಿಪಿ ಐಜಿಪಿ ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳೆದ ಪೊಲೀಸ್ ಕಾನ್ಫರೆನ್ಸ್ ಆಗುವಂತ ಸಂದರ್ಭದಲ್ಲಿ ಆ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಯಾವ ರೀತಿ ಕ್ಯಾಪ್ಗಳನ್ನು ಧರಿಸಿಕೊಳ್ತಾರೆ ಅದನ್ನೆಲ್ಲವನ್ನು ಕೂಡ ಪ್ರದರ್ಶನ ಮಾಡಿದರು. ಆ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಪ್ರಸ್ತಾವನೆಗೆ
ಅನುಮತಿಯನ್ನ ಕೊಡೋದರ ಜೊತೆಗೆ ಇವತ್ತೇನು ತಾವು ಧರಿಸಿದಿರಿ ಈ ಬ್ಲೂ ಪಿ ಕ್ಯಾಪ್ ಇದನ್ನ ಅವರು ಆಯ್ಕೆ ಮಾಡಿದರು. ನಾನು ಇಲಾಖೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಇದು ಇತಿಹಾಸದ ದಿನ ಪೊಲೀಸ್ ಇಲಾಖೆಯಲ್ಲಿ. ಅವರು ಆ ಕ್ಯಾಪ್ ಅನ್ನು ಧರಿಸಿಕೊಂಡ ತಕ್ಷಣ ಚೀಫ್ ಸೆಕ್ರೆಟರಿ ಅವರು ನನಗೆ ಹೇಳಿದ್ರು, ನೋಡಿ ಎಷ್ಟು ಸ್ಮಾರ್ಟ್ ಆಗಿಬಿಟ್ರು ಇದ್ದಕ್ಕಿದ್ದಾಗೆ. ನೀವೇನು ಸ್ಮಾರ್ಟ್ ಇರಲಿಲ್ಲ ಅಂತಲ್ಲ, ಇದ್ರಿ, ಆದರೆ ಇನ್ನೂ ಹೆಚ್ಚು ಸ್ಮಾರ್ಟ್ ಆಗಿಬಿಟ್ರು. ನನಗನ್ಸುತ್ತೆ ನಿಮ್ಮೆಲ್ಲರಿಗೂ ಕೂಡ ಸಂತೋಷ ಆಗಿದೆ. ಇವತ್ತು ಸುಂದರವಾಗಿ ಕಾಣುವುದರ ಜೊತೆಗೆ ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ಕೂಡ ಬಂದಂಗಾಗಿದೆ. ನಾವು ಕೂಡ ನೋಡಿ ಹೇಗಿದ್ದೇವೆ, ನಮ್ಮ ಆಫೀಸರ್ಸ್ಗೂ ನಮಗೂ ಏನು ವ್ಯತ್ಯಾಸ ಇಲ್ಲ, ಕಲರ್ ಅಷ್ಟೇ ವ್ಯತ್ಯಾಸ. ಆದರೆ ನಾವು ಅವರಂತೆ ಧರಿಸ್ಕೊಂಡಿದ್ದೀವಿ ಎನ್ನುವಂಥ ಆತ್ಮಸ್ಥೈರ್ಯ ಇವತ್ತು ನಿಮಗೆ ಬಂದಿದೆ. ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ. ಇಲಾಖೆಯ ಮುಖ್ಯಸ್ಥನಾಗಿ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಹೇಳಿ ತಮ್ಮೆಲ್ಲರಿಗೂ ಶುಭಕಾಮನೆಗಳನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾವು ಪೊಲೀಸ್ ಇಲಾಖೆ ವಿಶೇಷವಾಗಿ ಕರ್ನಾಟಕ ಪೊಲೀಸ್, ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರ್ತೇನೆ, ಕರ್ನಾಟಕ ಪೊಲೀಸ್ is one of the best police in the country. ನಾನಷ್ಟೇ ಸುಮ್ಮನೆ ಹೇಳ್ತಾ ಇಲ್ಲ, ಯಾಕೆಂದ್ರೆ ನನಗೆ ಹೆಮ್ಮೆ ಇದೆ, ಗೃಹ ಸಚಿವನಾಗಿದ್ದೇನೆ, ನಾನು ಹೇಳಲೇಬೇಕು. ಆದರೆ ಇಂಡಿಯಾ ಜಸ್ಟಿಸ್ ರಿಪೋರ್ಟ್ 2025 ಅವರು ಒಂದು ಅಸೆಸ್ ಮಾಡಿದ್ದಾರೆ. ಅದೇನು ಯಾರನ್ನು ಇನ್ಫ್ಲೂಯೆನ್ಸ್ ಮಾಡೋದಿಲ್ಲ. ಅದಕ್ಕೆ ಪೊಲೀಸ್ ಯಾವ ರೀತಿ ನಡ್ಕೊಳ್ಳುತ್ತೆ ಒಂದು ರಾಜ್ಯದಲ್ಲಿ, ಜಸ್ಟಿಸ್ ಯಾವ ರೀತಿ ಅವರಿಗೆ ಸಿಕ್ಕತ್ತೆ, ಲೀಗಲ್ ಏಡ್ ಯಾವ ರೀತಿ ಸಿಕ್ಕತ್ತೆ, ಈ ಕೆಲವು ಪ್ಯಾರಾಮೀಟರ್ಸ್ ಅನ್ನ ಇಟ್ಕೊಂಡು ಅವರು ಒಂದು ಅಸೆಸ್ ಮಾಡ್ತಾರೆ. ಆ ಅಸೆಸ್ಮೆಂಟ್ ಅಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ಫಸ್ಟ್ ಇನ್ ದಿ ಕಂಟ್ರಿ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳೋದಕ್ಕೆ ಬಯಸ್ತೇವೆ. ಆದ್ರಿಂದ ಅದು ಹೇಳಿದ ಮೇಲೆ ತಮ್ಮ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿ ಜಾಸ್ತಿ ಆಗ್ತಾ ಇದೆ. ನಿನ್ನೆ ದಿವಸ ಒಂದು ಮಾಧ್ಯಮದ ಇಂಟರ್ವ್ಯೂಗೆ ನಾನು ಹೋಗಿದ್ದೆ, ಮುಖ್ಯಮಂತ್ರಿಗಳು ಕೂಡ ಹೋಗಿದ್ರು. ಸುರಕ್ಷಿತ ಕರ್ನಾಟಕ ಅನ್ನುವಂಥ ಟೈಟಲ್ ಅನ್ನು ಕೊಟ್ಟಿದ್ರು ಅವರು. ಕರ್ನಾಟಕ ಇವತ್ತು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ, ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಅಹಿತಕರವಾದ ಘಟನೆಗಳನ್ನು ಗಮನಿಸಿದ್ರೆ, ಕಾನೂನು ಸುವ್ಯವಸ್ಥೆಯನ್ನು ಗಮನಿಸಿದ್ರೆ, ಕರ್ನಾಟಕದಲ್ಲಿ ಬಹಳ ಹೆಚ್ಚಿನ ಅಂಶ ಶಾಂತಿಯಿಂದ ಕರ್ನಾಟಕ ಇದೆ ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಕಳೆದ 2 ವರ್ಷದಿಂದ ನಮ್ಮ ಸರ್ಕಾರ 2.5 ವರ್ಷದಿಂದ ಯಾವುದೇ ರೀತಿಯ ಕೋಮು ಗಲಭೆಗಳಾಗಲಿ, ಯಾವುದೇ ರೀತಿಯ ಅಹಿತಕರವಾದ ಘಟನೆಗಳಾಗಲಿ ನಡೆಯೋದಕ್ಕೆ ಸಾಧ್ಯ ಆಗಿಲ್ಲ. 1-2 ಘಟನೆಗಳು ನಡೆದಿರ್ಬೋದು, ಆದರೆ ಹೆಚ್ಚಿನ ಅಂಶ ಯಾವುದೇ ಅಹಿತಕರವಾದ ಘಟನೆಗಳು, ಕಾನೂನು ಸುವ್ಯವಸ್ಥೆಯನ್ನು ಹಾಳು ಮಾಡುವಂಥ ಘಟನೆಗಳು ನಡೆಯೋದಕ್ಕೆ ಆಗಿಲ್ಲ. ಅದಕ್ಕೆ ಮುಖ್ಯ ಕಾರಣ ತಾವುಗಳು ಪೊಲೀಸ್ ಇಲಾಖೆಯ ಸಿಬ್ಬಂದಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಮತ್ತು ನಾವು ಕೊಟ್ಟಂತ ಅನೇಕ ವಿಚಾರಗಳನ್ನು ಅನುಮೋದನೆ ಮಾಡಿಕೊಟ್ರು. ನಾವು 2 ವರ್ಷ ಒಂದು ಇನ್ಸ್ಪೆಕ್ಟರ್ ಅನ್ನ ಅಪ್ ಟು SP ವರೆಗೆ 2 ವರ್ಷ ಟ್ರಾನ್ಸ್ಫರ್ ಮಾಡಬಾರದು ಅನ್ನುವಂಥ ಕಾನೂನನ್ನು ತಗೊಂಡು ಬಂದಿದ್ದೇವೆ.
ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.